ಕನಸಲಿ ಕಾಡಿಸೋ ಕಾಟಗಾತಿಯುಳೆನೆ ಕನಸಲಿ ಕಾಡಿಸೋ ಕಾಟಗಾತಿ ಮಂಡು ಮೂಗಿನ ದುಂಡು ಹೆಣ್ಣು ಇವಳೆನೆ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈಗ ಪ್ರಿವಿನಲ್ಲಿ ಲವ್ ಲಿರಿಕ್ಸ್ ವೀಡಿಯೋಸ್ ನೋಡಿದಿರಲ್ಲ, ಆ ವಿಡಿಯೋ ಥರ ನೀವು ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಕೂಡ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಅದು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ. ಈಗ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ನಿಮ್ಮ ಅಲರ್ಟ್ ಮಷಿನ್ ಇನ್ಸ್ಟಾಲ್ ಮಾಡ್ಕೊಂಡು ಈಸಿಯಾಗಿ ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಅಲೈಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊತಿರಲ್ಲ, ನಿಮಗೆ ಇಂಟರ್ಫೇಸ್ ಬಂದುಬಿಟ್ಟು ಈ ಥರ ಬಂದಿರುತ್ತೆ. ನೀವು ಜಸ್ಟ್ ಏನಿಲ್ಲ, ಇಲ್ಲಿ ಫೋಟೋ ಮಾತ್ರ ರೀಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ. ಇಲ್ಲಿ ಪ್ರಾಜೆಕ್ಟಲ್ಲಿ ಕೊಟ್ಟಿರುತ್ತಲ್ಲ, ಅದು ಇಲ್ಲಿ ಬಂದಿರುತ್ತೆ. ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ಥರ ಇರುತ್ತೆ. ಇಲ್ಲಿ ಬಂದಿದೆಯಲ್ಲ, ಇಲ್ಲಿ ಕನಸಲ್ಲಿ ಕಾಡಿಸು ಅಂತಂದು ಇಲ್ಲಿ ನಿಮ್ಮ ಫೋಟೋ ಹಾಕೋಬೇಕು. ನೀವು ಈಗ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಈಗ ನಿಮ್ಮದೇ ಆದ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ತಿದ್ದೀನಿ ನೋಡಿ. ಆ್ಯಕ್ಚುಲಿ ಈಗ ಇಲ್ಲಿ ಒಂದು ಫೋಟೋ ಇದೆ, ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತೀನಿ. ಈ ಥರ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನೀವು ಮಾಡ್ಕೊಂಡು ಆದ ನಂತರ ಈಗ ಬ್ಯಾಕ್ ಬನ್ನಿ. ಫೋಟೋ ಸೆಲೆಕ್ಟ್ ಆಗಿದೆಯಲ್ಲ, ಆ್ಯನಿಮೇಷನ್ ಆಗಿದೆಯಲ್ಲ ನೋಡೋಣ. ನೋಡಿ ಫೋಟೋ ಸೆಲೆಕ್ಟ್ ಆಗಿದೆ, ಆ್ಯನಿಮೇಷನ್ ಕೂಡ ಆ್ಯಡ್ ಆಗಿದೆ. ಈಗ ಸೇಮ್ ಪ್ರೆಸ್ ಎಲ್ಲ ಫೋಟೋನು ಇದೇ ಥರ ಮಾಡ್ಕೊತ ಹೋಗ್ಬೇಕು. ನೀವು ಎಲ್ಲ ಆ ಫೋಟೋ ಎಲ್ಲ ರೀಪ್ಲೇಸ್ ಮಾಡ್ಕೊಂಡ ನಂತರ ಸೇವ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ.